ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇಡ್ಲಿ ಎಷ್ಟೇ ಸಾಫ್ಟ್ ಇದ್ರೂ ಕೂಡ ನೋಡಿರಿ, ಚಟ್ನಿ ಸಾಂಬಾರು ಚೆನ್ನಾಗಿರಲಿಲ್ಲ ಅಂದರೆ ಇಡ್ಲಿ ತಿನ್ನಂಗೇ ಇಲ್ಲ. ಈ ರೀತಿ ಚಟ್ನಿನ ಮಾಡಿ ನೋಡಿರಿ, 4 ಇಡ್ಲಿ ತಿನ್ನೋರು 8 ಇಡ್ಲಿನ ತಿಂತಾರೆ. ನೀವು ಕೂಡ ಟ್ರೈ ಮಾಡಿರಿ, ತುಂಬಾ ಈಸಿಯಾಗಿ ಮಾಡ್ಬೋದು. ಕೊಬ್ಬರಿ ಚಟ್ನಿನ ಮಾಡೋದಕ್ಕೆ ಇಲ್ಲಿ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ, ಮತ್ತು ಪುಟಾಣಿ ತೊಗೊಂಡಿದ್ದೀನಿ, ಅರ್ಧ ಶುಂಠಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸಿಕಾಯಿನ ತೊಗೊಂಡಿನಿ. ನಾವು ಇದಕ್ಕೆ ಶೇಂಗಾ ಕೂಡ ಹಾಕ್ಕೋಬೋದು. ನಾನು ಇವತ್ತು ಇದಕ್ಕೆ ಶೇಂಗಾನ ಹಾಕ್ಕೊಂಡಿಲ್ಲ. ಇದನ್ನೆಲ್ಲನೂ ನೋಡಿರಿ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿನಿ. ಮತ್ತು ನೋಡಿರಿ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ನಾವು ಸಣ್ಣಗೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ತಾಯಿದ್ರೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈ ರೀತಿ ಚಟ್ನಿ ಮಾಡೋದ್ರಿಂದ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ. ನಾವು ಶೇಂಗಾ ಹಾಕಿದರೂ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ. ಶೇಂಗಾ ಹಾಕಲಿಲ್ಲ ಅಂದರೂ ಕೂಡ ಚೆನ್ನಾಗಿರ್ತದೆ ನೋಡಿರಿ. ಬರೀ ಪುಟಾಣಿ ಕೊಬ್ಬರಿಯಿಂದ ಟೇಸ್ಟು ಸೂಪರಾಗಿರ್ತದೆ. ಈ ರೀತಿಯಾಗಿ ಸಣ್ಣಗೆ ನಾವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸಣ್ಣ ಆದರೆ ಸಾಕು ನೋಡಿರಿ, ಯಾಕಂದರೆ ಸ್ವಲ್ಪ ದಪ್ಪಿತ್ತಂದ್ರೆ ಚಟ್ನಿ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಈ ಕಡೆ ಇಡ್ಲಿ ಕೂಡ ಮಾಡ್ಕೊಳಕತ್ತಿದ್ದೆ. ಚಟ್ನಿಗೆ ನೋಡಿರಿ ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಒಣ ಮೆಣಸಿಕಾಯಿನ ಹಾಕ್ಕೊಂಡಿನಿ. ಹಾಕೊಂಡ್ಬಿಟ್ಟು ರುಬ್ಬಿರುವಂಥ ಚಟ್ನಿನ ಇದ್ರೊಳಗೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬಹುದು. ಈ ರೀತಿ ನೀವು ಕೂಡ ಟ್ರೈ ಮಾಡಿರಿ, ನಿಮ್ಮ ಮನೆ ಒಳಗೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಇದ್ರ ಜೊತೆ ನೋಡಿರಿ ನಾನು ಸಾಂಬಾರಿಗೆ ಇಲ್ಲಿ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಮತ್ತು ಎಲ್ಲ ಥರದ ತರಕಾರಿನ ಹಾಕ್ಕೊಂಡೀನಿ. ಸೌತೆಕಾಯಿ, ಗಜ್ಜರಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ. ನೀವು ಬೇಕಾದರೆ ಬಟಾಟಿ ಮತ್ತು ಫ್ಲವರು, ಬೀನ್ಸು ಕೂಡ ಹಾಕ್ಕೋಬೋದು. ನನ್ನ ಬಳಿ ಏನಿತ್ತು ನೋಡಿರಿ ಅದನ್ನು ಹಾಕ್ಕೊಂಡು ನಾನಿವಾಗ ತರಕಾರಿ ಸಾಂಬಾರನ್ನ ಮಾಡ್ಕೊಳಕತ್ತೀನಿ. ಎಲ್ಲ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಒಳ್ಳೆಣ್ಣೆನ ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು 3 ಸೀಟಿ ಹೊಡೆಸ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಇಡ್ಲಿ ಕೂಡ ರೆಡಿ ಆಗಿತ್ತು ನೋಡಿರಿ. ತುಂಬಾ ಚೆನ್ನಾಗಿರುವಂಥ ಇಡ್ಲಿನೂ ರೆಡಿ ಆಗಿತ್ತು ನೋಡಿರಿ. ಈ ರೀತಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಾವು ಇಡ್ಲಿನ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರ್ತದೆ. ನಾನು ಮಾಡಿರೋಂಥ ಇಡ್ಲಿ ನೋಡಿರಿ ರೇಷನ್ ಅಕ್ಕಿಯಿಂದ ಮಾಡಿದ್ದೆ. ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿರಿ. ನೋಡಿರಿ ಇಲ್ಲಿ ಯಾವ ರೀತಿ ಸಾಫ್ಟಾಗಿ ಇಡ್ಲಿ ಬಂದಾವ ಅಂಥೇಳಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿರಿ, ಮನೆ ಮಂದಿ ಎಲ್ಲನೂ ಇಷ್ಟಪಡ್ತಾರೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ನೋಡಿರಿ. ಬರ್ರಿ ಇವಾಗ ಇಡ್ಲಿ ಜೊತೆಗೆ ಸೂಪರ್ ಆಗಿರುವಂಥ ತರಕಾರಿ ಸಾಂಬಾರು ಮತ್ತು ಚಟ್ನಿನ ಸರ್ವ್ ಮಾಡಿದ್ದೀನಿ. ಎಲ್ಲರೂ ಕೂಡ ಮನೆಯೊಳಗೆ ಇಷ್ಟಪಟ್ಟರು, ಮಕ್ಕಳು ಕೂಡ ಇಷ್ಟಪಟ್ಟರು ನೋಡಿರಿ ನಮ್ಮ ಮನೆಯೊಳಗೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.